ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದಲ್ಲಿ 11ನೇ ದಿನದ ಗಣಪತಿ ಮೂರ್ತಿಗಳ ವಿಸರ್ಜನೆ ವೇಳೆ ಪೊಲೀಸರಿಂದ ನಡೆದ ಲಘು ಲಾಠಿ ಪ್ರಹಾರ ನಡೆದಿರುವುದನ್ನು ಖಂಡಿಸಿ ಹಾಗೂ ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ಗೆ ಆಗ್ರಹಿಸಿ ಧಾರವಾಡದಲ್ಲಿ ಎಸ್ಪಿ ಕಚೇರಿ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದರು. ಮಾಜಿ ಶಾಸಕ ಅಮೃತ ದೇಸಾಯಿಯವರ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಧಾರವಾಡದ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳು ಸೇರಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಹಿಂದೂ ಸಮಾಜದವರ ಮೇಲೆ ಪೊಲೀಸರು ಕ್ಷುಲ್ಲಕ ಕಾರಣಕ್ಕಾಗಿ ಲಾಠಿ ಪ್ರಹಾರ ಮಾಡಿದ್ದಾರೆ. ಡಿಜೆ ಹಚ್ಚಿದ್ದಾಗಿ ಯಾವುದೇ ಗಲಾಟೆ ನಡೆಯದೇ ಇದ್ದರೂ ಪೊಲೀಸರು ಉದ್ದೇಶಪೂರ್ವಕವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ನಡೆಸಿರುವುದು ಎಷ್ಟು ಸರಿ? ಮೆರವಣಿಗೆ ನೋಡಲು ಬಂದ ಜನರನ್ನು ಗಲಾಟೆ ಮಾಡದೇ ಇದ್ದರೂ ಓಡಾಡಿಸಿ ಲಾಠಿ ಏಟು ನೀಡಲಾಗಿದೆ. ಈ ಕೂಡಲೇ ನರೇಂದ್ರ ಗ್ರಾಮದ ಬೀಟ್ ಪೊಲೀಸ್ ಸಿಬ್ಬಂದಿಯಾದ ಸೈಯದ್ ಹಾಗೂ ಇನ್ಸ್ಪೆಕ್ಟರ್ ಎಸ್ ಕಮತಗ್ಗಿ ಅವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಮಾಜಿ ಶಾಸಕ ಅಮೃತ ದೇಸಾಯಿ ನೇತೃತ್ವದಲ್ಲಿ ನೂರಾರು ಜನ ಕಾರ್ಯಕರ್ತರು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ವರದಿ ಸಂತೋಷ ಮಿದಾರ. ಕಾರ್ಯಕರ್ತರಿಗೆ ವರ್ತಿಸುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಭಾರತ್ ಮಾತಾ ಕಿ ಬೇಕೇ ಬೇಕು, ವಿಶ್ವ ಹಿಂದೂ ಪರಿಷತ್ಗೆ, ವಿಶ್ವ ಹಿಂದೂ ಪರಿಷತ್ಗೆ, ಭಾರತ್ ಮಾತಾ ಕಿ, ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಅಯ್ಯಯ್ಯೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಿಶ್ವ ಹಿಂದೂ ಪರಿಷತ್ಗೆ, ವಿಶ್ವ ಹಿಂದೂ ಪರಿಷತ್ಗೆ, ಭಾರತ್ ಮಾತಾ ಕಿ. ಆಕ್ಷನ್ ತಗೊಂಡು ಅಂತ ನಾವು ಬಂದು ಅಶ್ಯೂರೆನ್ಸ್ ಪಡ್ಕೊಂಡು ಹೋಗ್ಬೇಕಂತ ನಾವು ಎಲ್ಲರೂ ನಾವು ಹಿರಿಯರು ವಿಚಾರ ಮಾಡಿದ್ವಿ. ನಾವು ಸಹಿ ಆದಂತ ಯಾವ ಪೊಲೀಸ್ ಅವ್ರನ್ನ ಆಕ್ಷನ್ ಹಿಂದೂ ಸಹಿತ ಪನಿಷ್ಮೆಂಟ್ ಮಾಡಿ ಹುಡುಗರಿಗೆ ಮತ್ತೀಗ ಅಲ್ಲಿ ಹೋಗಿ ಅಲ್ಲಿ ರಾಡಿ ಮಾಡಿ ಮತ್ತೀಗ ಇಲ್ಲಿ ಅಧಿಕಾರ ಬಂದ್ಮೇಲೆ ಇಲ್ಲಿ ಬಂದು ಇನ್ಸ್ಪೆಕ್ಟರ್ ನಡೆಸೋದು ರಾಜ್ಯ ಮಾಡಿಸೋದು ಹಿಂಗೆಲ್ಲ ಮಾಡ್ಕೊಂಡು ಬಂದ್ವಿ. ಈಗ ನಾನು ನೋಡಕ್ಕೆ ಬರಮಟ್ಟ ಕಾಯಿ ಹೋಗ್ಲಿ ಸರ್, ಸಸ್ಪೆನ್ಷನ್ ಮಾಡಿಬಿಡ್ರಿ ಸರ್. ಅವನ್ನ ಪೊಲೀಸ್ ಸಸ್ಪೆನ್ಷನ್ ಜವಾಬ್ದಾರಿ ತೊಗೊಂಡ್ಬಿಟ್ರೆ ಸರ್, ಎಸ್ಪಿ ಹೇಳ್ಬಿಟ್ರೆ ಸರ್ ನಾವು ಎದ್ದು ಹೋಗ್ಬಿಡ್ತೀವಿ. ಅದನ್ನ ಕೊಡ್ತೇವೆ ನೋಡ್ರಿ, ಹೇಳ್ಬಿಡ್ರಿ ಸರ್.